ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಗುರುವಾರ ಬೆಳಿಗ್ಗೆ ಟೈಮ್ 5 ಗಂಟೆ ಆಗಿ 10 ನಿಮಿಷ ಆಗೈತೆ ನೋಡ್ರಿ. ಎಷ್ಟೇ ಜಲ್ದಿ ಹೇಳ್ಬೇಕಂದ್ರೂ ತಂಡ್ಯಾಗ ಹೇಳಕ್ಕೆ ಒಲ್ಲ ಅನ್ಸುತ್ತೆ. ಥಂಡಿ ಅಂತೂ ಸಿಕ್ಕಾಪಟ್ಟೆ ಐತಲ್ರಿ. ಹಾಗಾಗಿ 5 ಗಂಟೆಗೆ ಎದ್ಬಿಟ್ಟು ಕೈಕಾಲು ಮುಖ ತಗೊಂಡು ಫಸ್ಟಿಗೆ ತಲೆಗೆ ಎಣ್ಣೆ ಹಚ್ಕೊಂಡನೇ ಕೆಲಸ ಮಾಡ್ರೈತೆ ಅಂತ ಹೇಳ್ರಿ. ಅಂದರೆ ನಾನು ಮೊನ್ನೆ ಹೇರ್ ಆಯಿಲ್ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ, ಹಚ್ಕೊಳಕನ ಆಗಿತ್ತಿಲ್ಲ. ಇವತ್ತು ಗುರುವಾರ ಇರುತ್ತಲ್ಲ, ಹಾಗಾಗಿ ಉಪವಾಸನೂ ಇರುತ್ತೆ. ನಂದು ತಲೆಯೆಲ್ಲ ವಾಶ್ ಮಾಡ್ಕೊತೀನಲ್ಲ, ಫಸ್ಟಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು 2 ತಾಸಾದ್ರೂ ಬಿಟ್ಬಿಟ್ಟು ತಲೆ ವಾಶ್ ಮಾಡ್ಕೋಬೇಕು. ರಾತ್ರಿ ಹಚ್ಕೊಂಡ್ಬಿಟ್ರೆ ಏನೈತಲ್ರಿ, ಎಲ್ಲ ಹಾಸಿಗೆ ಹತ್ತುತ್ತಂತ ಹಚ್ಕೊಳಕ್ಕೆ ಮನಸ್ಸು ಆಗಂಗಿಲ್ಲ. ಹಾಗಾಗಿ ಬೆಳಗ್ಗೆ ಜಲ್ದಿನೇ ಎದ್ದು ಹಚ್ಕೋಬೇಕಂತಂದಿದ್ದೆ, ಆದರೂ ಸ್ವಲ್ಪ ಲೇಟನೇ ಆಯಿತು ಹೇಳೋದು. ಎಣ್ಣೆ ಏನು ರೆಡಿ ಮಾಡಿಟ್ಟಿದ್ದೆ ಅಲ್ರಿ, ಅದನ್ನ ಸೋಸ್ಬಿಟ್ಟು ಬಾಟಲ್ಗೆ ಹಾಕಿ ಇನ್ನು ತಲೆಗೆ ಹಚ್ಕೊಳಕಂತೀನಿ ನೋಡ್ರಿ. ಈ ರೀತಿ ಬಾಟಲ್ ಯೂಸ್ ಮಾಡೋದ್ರಿಂದ ಭಾಳ ಬೆಸ್ಟ್ ಆಗುತ್ತಂದ್ರೆ ನೀಟಾಗಿ ಅದು ಕೂದಲಿನ ಬುಡಕ್ಕೆಲ್ಲ ಹತ್ತುತ್ರಿ. ಇಲ್ಲಾಂದ್ರೆ ನಾವು ಕೈಲಿ ಹಚ್ಕೊಂಡ್ಬಿಟ್ರೆ ಮೇಲೆ ಜಾಸ್ತಿ ತಲೆಗೆ ಎಣ್ಣೆ ಹತ್ತೈತಿ, ಇಲ್ಲಾಂದ್ರೆ ಅದು ರೂಟಿಗೆಲ್ಲ ಸರಿಯಾಗಿ ಎಣ್ಣೆ ಹತ್ತಂಗಿಲ್ಲ ರೀ. ಹಾಗಾಗಿ ಈ ರೀತಿ ಒಂದು ಬಾಟಲ್ ಬರುತ್ತಲ್ಲ, ಅಂದರೆ ನಾನು ಮೀಶೋ ಒಳಗೆ ತರಿಸಿದ್ದು. ಆ ಬಾಟಲ್ಗೆ ಹಾಕಿಬಿಟ್ಟು ಈ ರೀತಿ ನಾವು ತಲೆಯೆಲ್ಲ ಹೆಂಗೆ ಬಾಚ್ಕೊತೀವಲ್ರಿ, ಅದೇ ರೀತಿ ಮಾಡಿಬಿಟ್ರಾಯ್ತು. ನೀಟಾಗಿ ಕೂದಲಿನ ಬುಡಕ್ಕೆಲ್ಲ ಹತ್ತುತ್ತೆ. ಹಾಗಾಗಿ ಈ ರೀತಿ ಬಾಟಲ್ ಒಳಗೆ ಹಾಕಿಬಿಟ್ಟು ನಾನು ಎಣ್ಣೆ ಹಚ್ಕೊಳಕಂತೀನಿ ನೋಡ್ರಿ. ಅಂದರೆ ಒಂದು ತಾಸಾದ್ರೂ ಬಿಟ್ಟು ತಲೆ ತೊಳ್ಕೊಬೇಕಂತ ನಾನು ವಿಚಾರ ಮಾಡ್ತಾ ಇದ್ದೆ. ಯಾಕಂದರೆ ಇವತ್ತು ಅಮಾವಾಸ್ಯೆ ಐತಿ. ಹಾಗಾಗಿ ಫಸ್ಟಿಗೆ ಎಣ್ಣೆ ಹಚ್ಕೊಂಡು ಎಲ್ಲ ಕೆಲಸ ಮಾಡಿಟ್ಕಿನೆ 1 ತಾಸು ಆಗುತ್ತಾ, ಆಮೇಲೆ ಜಳಕ ಮಾಡೋಕ್ಕೆ ಬರುತ್ತಂತ ತಲೆಗೆ ಈ ರೀತಿ ಎಲ್ಲ ತಲೆನ ಬುಡಕ್ಕೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಚಲೋ ಹೊತ್ನಾಗೆ ಈ ರೀತಿ ಬಟ್ಟೆಲೆ ಮಸಾಜ್ ಮಾಡ್ಕೋಬೇಕ್ರಿ. ಅಂದರೆ ಜಾಸ್ತಿ ಎಲ್ಲ ತಿಕ್ಕಾಕೆ ಹೋಗಬಾರ್ದು. ಈ ರೀತಿ ಲೈಟಾಗೆ ಮಸಾಜ್ ಮಾಡ್ಕೊತಾ ಇದ್ರೆ ಮೈಂಡು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಮತ್ತು ಕೂದಲು ಚಲೋ ಹೊತ್ನಾಗೆ ಬೆಳಿತಾವೆ ಮತ್ತು ರೂಟಿಗೆಲ್ಲ ಚಲೋ ಹೊತ್ನಾಗೆ ಮಸಾಜ್ ಆಗುತ್ತೆ ರೀ. ಹಾಗಾಗಿ ಈ ರೀತಿ ಚಲೋ ಹೊತ್ನಾಗೆ ಮಸಾಜ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ದಪ್ಪ ಹಲ್ಲಿರೋ ಹಣಗಿನ ತೊಗೊಂಡ್ಬಿಟ್ಟು ಅದು ಗಂಟೆಲ್ಲ ಬಿಡಿಸ್ಕೋಬೇಕು ಮತ್ತು ಚಲೋ ಹೊತ್ನಾಗೆ ತಲೆ ಹಿಕ್ಕೋಬೇಕ್ರಿ. ಹಾಗಾಗಿ ಅಂದರೆ ಡ್ಯಾಂಡ್ರಫ್ ಹತ್ತಿದ್ರೆ ಎಲ್ಲ ಇದು ಆಗುತ್ತಲ್ಲ, ಅದು ಎಣ್ಣೆ ಹಚ್ಕೊಂಡಾಗ ಬಿಡ್ತೈತ್ರಿ. ಹಾಗಾಗಿ ಚಲೋ ಹೊತ್ನಾಗೆ ಹಿಕ್ಕೊಂಡ್ಬಿಟ್ಟು ಆಮೇಲೆ 1 ತಾಸು ಅಥವಾ 2 ತಾಸು ಬಿಟ್ಟು ತಲೆ ವಾಶ್ ಮಾಡ್ಕೊಳಕ್ಕೆ ಬರುತ್ತೆ. ನಾನು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡ್ಬಿಟ್ಟು ಈಗ ದಪ್ಪ ಹಣಗಿಲೇ ಹಿಕ್ಕೊಳಕಂತೀನಿ ನೋಡ್ರಿ. ಅಂದ್ರೆ ಅದು ಅಗಲವಾಗಿರುತ್ತಲ್ಲ, ಅದು ಹಣಗಿದು ಹಲ್ಲು ಅಂತೀವಿ ನಾವು, ಅದನ್ನ ಸ್ವಲ್ಪ ದೊಡ್ಡದಾಗಿದ್ದಿದ್ದ ತೊಗೊಂಡ್ಬಿಟ್ಟನೆ ಹಿಕ್ಕೋಬೇಕು. ಭಾಳ ಸಣ್ಣ ಹಣಗಿ ತೊಗೊಂಡ್ಬಿಟ್ರೆ ಏನಿಲ್ಲ, ಕೂದಲ ಸ್ವಲ್ಪ ಸರಿಯಾಗಿ ಗಂಟು ಬಿಚ್ಚಂಗಿಲ್ಲ ಮತ್ತು ಕೂದಲು ಜಾಸ್ತಿ ಬಂದ್ಬಿಡ್ತಾವ್ರಿ ಹಿಕ್ಕೊಳ ಮುಂದಾಗ. ಹಾಗಾಗಿ ಚಲೋ ಹೊತ್ನಾಗೆ ಹಿಕ್ಕೊಂಡ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಇಷ್ಟ ಕೂದಲು ಉಚ್ಚಿ ಇದ್ದು ಅಂದರೆ ಉದುರಿ ಇದ್ದು ರೀ. ಹಿಕ್ಕೊಳ ಮುಂದಾಗ ಸ್ವಲ್ಪ ಕೂದಲು ಉದುರ್ತಾ ಇರ್ತಾವೆ. ಅಂದ್ರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ನಾವು ಇದೇನು ಎಣ್ಣೆ ಯೂಸ್ ಮಾಡ್ತೀವಲ್ರಿ, ಅವಾಗ ಸ್ವಲ್ಪ ಉದುರ್ತಾವೆ. ಯಾಕಂದ್ರೆ ಅದು ಯಾವ ಕೂದಲ ಬುಡ ಗಟ್ಟಿ ಇರೋಂಗಿಲ್ಲ, ಅವು ಬಿದ್ದು ಬಿಡ್ತಾವೆ, ಅಂದರೆ ಉಚ್ಚಿ ಬಿಡ್ತಾವೆ. ಹಂಗಾಗಿ ಚಲೋ ಹೊತ್ನಾಗೆ ಹಿಕ್ಕೊಂಡ್ಬಿಡ್ಬೇಕು. ಮತ್ತು ನಾವು ತಲೆ ವಾಶ್ ಮಾಡ್ಕೊಳ್ಳೋ ಮುಂದಾಗ ಅದು ಗಂಟು ಬಿಚ್ಚಿತ್ತಿಲ್ಲ ಅಂದರೆ ಫುಲ್ ಗಂಟು ಆಗ್ಬಿಟ್ಟು ಇನ್ನಷ್ಟು ಅದು ಕೂದಲೆಲ್ಲ ಏನಂತಾರೋ ಸಿಕ್ಕಾಗ್ಬಿಟ್ಟು ಅದು ಹಿಕ್ಕೊಳ್ಳೋ ಮುಂದಾಗ ಜಾಸ್ತಿ ಕೂದಲು ಉದುರುತ್ತಾವ್ರಿ. ಹಾಗಾಗಿ ಎಣ್ಣೆ ಹಚ್ಕೊಂಡಾಗ ಏನಿಲ್ಲ, ಚಲೋ ಹೊತ್ನಾಗ ಗಂಟೆಲ್ಲ ಬಿಚ್ಕೊಂಡ್ಬಿಟ್ರೆ ನಾವು ತಲೆ ವಾಶ್ ಮಾಡ್ಕೊಂಡಾಗ ಏನಿಲ್ಲ ಅಷ್ಟೊಂದು ಕೂದಲ ಉದ್ರಂಗೂ ಇಲ್ಲ ಮತ್ತು ನಾವು ಈಜಿಯಾಗಿ ಹಿಕ್ಕೋಬಹುದು ತಲೆ ವಾಶ್ ಮಾಡ್ಕೊಂಡ್ಮೇಲೆ. ಹಾಗಾಗಿ ಫಸ್ಟಿಗೆ ಹಿಕ್ಕೊಂಡ್ಬಿಡ್ಬೇಕು ನೀಟಾಗಿ. ಈಗಿದ್ರೆ ನಾನು ತಲೆನೂ ಹಿಕ್ಕೊಂಡ್ಬಿಟ್ಟು ಇನ್ನು ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಇವತ್ತು ಅಮಾವಾಸ್ಯೆ ಐತಲ್ಲ, ಹಾಗಾಗಿ ಫಸ್ಟಿಗೆಲ್ಲ ಕೆಲಸ ಮುಗಿಸ್ಬಿಡ್ಬೇಕು ಮತ್ತು ಪೂಜೆನೂ ಮಾಡೋಕ್ಕಾಗುತ್ತೆ. ಮತ್ತು ಈಗ ಯೋಗ ಮಾಡ್ಕೊಂತ ಕುಂತ್ರೆ ಏನಿಲ್ಲ ಮತ್ತು ಲೇಟಾಗಿ ಬಿಡುತ್ತಾ. ಆಲ್ರೆಡಿ ಲೇಟಾಗಿದ್ರಿ. ಆ್ಯಕ್ಚುಲಿ ನಾನು 4 ಗಂಟೆಗೆ ಹೇಳ್ಬೇಕಂತಂದಿದ್ದೆ, ಆದರೆ 4 ಗಂಟೆಗೆ ಹೇಳೋಕ್ಕಾಗಲೇ ಇಲ್ಲ. ಅಲಾರಾಮ್ ಹೊಡೆದ್ರೂ ಅದು ಬಂದ್ ಮಾಡಿಬಿಟ್ಟು ಮನ್ಕೊಂಡ್ಬಿಟ್ಟಿನಿ. ಮತ್ತು 5 ಗಂಟೆಗೆ ಎದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಭಾಂಡೆನೂ ಎತ್ತಿಟ್ಟು ಇನ್ನೇನೈತಲ್ರಿ ಹೊಸ್ಲ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಅದೆಲ್ಲ ಹಾಕ್ಬೇಕಂತ ಹೊಸ್ಲ ತೊಳ್ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಟೈಮ್ ಈಗ 5:30 ಆಗಿತ್ತು. ಹೊರಗಡೆ ಎಷ್ಟು ಕತ್ಲಿ ಐತೆ ನೋಡ್ರಿ. ಇನ್ನು ಥಂಡಿ ಅಂತೂ ಜಾಸ್ತಿನೇ ಐತಿ. ಅಂದರೆ ನಾವು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಥಂಡಿ ಹೋಗುತ್ತೆ. ಹಂಗೆ ಹಚ್ಕೊಂಡು ಥಂಡಿ ಹತ್ತೈತೆ ಅಂತ ಕುಂತೀವಿ ಅಂದ್ರೆ ಏನೂ ಕೆಲಸ ಮಾಡೋಕ್ಕನ ಆಗಂಗಿಲ್ಲ ರೀ. ಒಲ್ಲ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪಟ್ ಕೆಲಸ ಮುಗಿಸ್ಬಿಟ್ರೆ ಥಂಡಿನೂ ಹೋಗುತ್ತೆ ಮತ್ತು ಕೆಲಸನೂ ಮುಗಿಯುತ್ತೆ. ಹಾಗಾಗಿ ನಾನಿದ್ರೆ ಹೊಸ್ಲ ಎಲ್ಲ ತೊಳೆದ್ಬಿಟ್ಟು ಫಸ್ಟಿಗೆ ಬಾಗಿಲೆಲ್ಲ ಒರ್ಸೋಣ ಅಂತೇಳಿ, ಅಂದರೆ ಅಮಾವಾಸ್ಯೆ ದಿವಸ ನಾನು ಬಾಗಿಲು ಪೂಜೆ ಮಾಡ್ತೀವಲ್ಲ, ಹಾಗಾಗಿ ಎಲ್ಲ ಫಸ್ಟಿಗೆ ಬಾಗಿಲೆಲ್ಲ ಒರೆಸ್ಬಿಟ್ಟನೆ ಜಳಕಕ್ಕೆ ಹೋದ್ರೆ ಆಗುತ್ತಲ್ರಿ. ಅಂದರೆ ಜಳಕ ಮುಗಿಸ್ಕೊಂಡು ಬಂದ ತಕ್ಷಣ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಒಲ್ಲ ಅನಿಸುತ್ತೆ. ಯಾವುದೇ ಕ್ಲೀನಿಂಗ್ ಕೆಲಸ ಇರಲಿ ಅದನ್ನ ಜಳಕಕ್ಕಿಂತ ಮುಂಚೆನೇ ಮುಗಿಸ್ಬಿಟ್ರೆ ಚಲೋ ಅನಿಸುತ್ತಲ್ರಿ. ಹಾಗಾಗಿ ನಾನು ಎಲ್ಲ ಫಸ್ಟಿಗೆ ಏನೇನು ಪೂಜೆ ಮಾಡೋದಿರುತ್ತಲ್ಲ ಎಲ್ಲ, ಅಂದರೆ ದೇವರಾಗ ಬಿಟ್ಟು ಬಾಗಿಲು ಮತ್ತು ಫ್ರಿಜ್ ಏನೇನು ಎಲ್ಲ ಸಾಮಾನು ಇರುತ್ತಲ್ಲ ಅದನ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಜಳಕಕ್ಕೆ ಹೋಗೋದು. ಜಳಕ ಎಲ್ಲ ಮುಗಿಸ್ಕೊಂಡ್ಬಂದ್ಬಿಟ್ಟು ವಿಭೂತಿ ಮತ್ತು ಗಂಧ ಎಲ್ಲ ಕಲಿಸ್ಬಿಟ್ಟು ಸ್ವಸ್ತಿಕ್ ಬರೋದು ಮತ್ತು ಅದು ಬೊಟ್ಟೆಲ್ಲ ಇಡೋದು ಮಾಡ್ತಾ ಇರ್ತಿದ್ರಿ. ಈಗಿದ್ರೆ ಜಳಕ ಎಲ್ಲ ಮುಗಿಸ್ಬಿಟ್ಟು
ಬಾಗಿಲಿಗೆಲ್ಲ ಸ್ವಸ್ತಿಕ ಮತ್ತು ಗಾಡಿಗೆಲ್ಲ ಅರಿಶಿನ ಅದೆಲ್ಲ ಕುಂಕುಮ ಹಚ್ಚಿಬಿಟ್ಟು ಈಗಿದ್ರೆ ನಾನು ಬಾಗಿಲು ಪೂಜೆ ಮಾಡೋಕೆ ಏನಿತ್ತಂದರೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ಮೇಲೆ ಒಂದು ನಿಂಬೆಹಣ್ಣು ತೊಗೊಂಬಿಟ್ಟು ಕಟ್ ಮಾಡಿ ಈ ಥರ ನಿವಾಳಿಸ್ಬಿಟ್ಟು ಅಮಾವಾಸ್ಯೆಗೊಮ್ಮ ಇಡೋದ್ರಿ. ಅಂದರೆ ಕಟ್ ಮಾಡಿಬಿಟ್ಟು ಅಂದರೆ ಬಲ್ಕಿಂದು ಎಡಕ್ಕಿಡಬೇಕು, ಎಡಕ್ಕಿಂದು ಬಲಕ್ಕಿಡಬೇಕು. ಆಲ್ರೆಡಿ ನಾನು ಹೇಳಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಬಿಟ್ರಾಯ್ತು. ಬಾಗಿಲು ಪೂಜೆನೂ ಆಗುತ್ತೆ, ದೇವ್ರ ಪೂಜೆನೂ ಆಯಿತು. ದೇವ್ರ ಪೂಜೆಗೆ ಏನೈತಲ್ರಿ ಬರೀ ನೈವೇದ್ಯಕ್ಕೆ ಶಾವಿಗೆ ಅಷ್ಟೇ ರೆಡಿ ಮಾಡಿಬಿಟ್ಟು ದೇವ್ರ ನೈವೇದ್ಯನೂ ಆಯಿತು. ಇನ್ನು ನಾಷ್ಟಕ್ಕೆ ರೆಡಿ ಮಾಡಿಲ್ಲ ರೀ. ಮನು ಇದ್ರೆ NCC ಕ್ಲಾಸಿಗೆ ಹೊಂಟಿದ್ದ. ಹಾಗಾಗಿ ಅವನು ಅಲ್ಲೇ ನಾಷ್ಟ ಮಾಡ್ತಾನೋ. ಆದರೆ ನಮ್ಮ ಮನೆಯವರು ಮತ್ತು ತನಗೆ ಇಬ್ಬರೇ ನಾಷ್ಟ ಮಾಡೋರು ಇರ್ತಾರಲ್ಲ, ಹಾಗಾಗಿ ಅವ್ರು ಬಂದ ಕೂಡಲೇ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ರಾಯ್ತು. ಸ್ವಲ್ಪ ಅವಲಕ್ಕಿ ಆದರೂ ಏನಾದರೂ ಅಂತೇಳಿ ಏನೂ ಮಾಡೋಕ್ಕೆ ಹೋಗಿಲ್ಲ ರೀ. ಇವತ್ತು ನಂದು ಗುರುವಾರ ಉಪವಾಸ ಇರುತ್ತಲ್ಲ, ಹಾಗಾಗಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಅವ್ರು ಬಂದಮೇಲೆ ಅವಲಕ್ಕಿ ಒಗ್ಗರಣೆ ಹಾಕಿ ಕೊಟ್ರಾಯ್ತು ಅಂತೇಳಿ ಮನೆಗೀಗ ರೆಡಿ ಮಾಡೋ ಕೆಲಸನೇ ಸ್ಟಾರ್ಟ್ ಆಗೈತೆ ನೋಡ್ರಿ. ಅಂದ್ರೆ ಒಂದು ತಾಸುಗಟ್ಟಲೆ ರೆಡಿ ಆಗ್ತಾ ಇರ್ತಾನೆ. ಮತ್ತು ನಾವು ಹೆಲ್ಪ್ ಮಾಡ್ತಾ ಇರಬೇಕು. ಅಂದ್ರೆ ಡ್ರೆಸ್ ಜಾಸ್ತಿ ಇರ್ತಾವ್ರಿ, ಅವನ್ನೆಲ್ಲ ಹಾಕೊಂಡ್ಬಿಟ್ಟು ಹೋಗೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಆದರೆ ರೆಡಿಯಾಗಿಯೇ ಹೋಗ್ಬೇಕಲ್ರಿ. ಹಾಗಾಗಿ ಈ ಥರ ಎಲ್ಲ ಡ್ರೆಸ್ ಹಾಕೊಂಡ್ಬಿಟ್ಟು ಹೊಂಟಿದ್ದಾರೆ. ಅಂದರೆ ಇತ್ತಿನ ಪರೇಡ್ ಐತಂತ, ಹಾಗಾಗಿ ಈ ಥರ ಎಲ್ಲ ಡ್ರೆಸ್ ಇಲ್ಲೇ ಮನೆಯೊಳಗೆ ರೆಡಿ ಆಗಿಬಿಟ್ಟು ಹೊಂಟಿದ್ದೀವಿ. ಇವತ್ತೊಂದು ದೊಡ್ಡ ಟೆನ್ಷನ್ ಕೆಲಸ ಆಗೈತಿ. ಏನು ಹೇಳಕ್ಕೆ ಏನೋ ಅಂತಾರಲ್ಲ ಆ ಥರ ಆಗಿಬಿಟ್ಟಿತ್ತು. ಅದನ್ನ ನೆಕ್ಸ್ಟ್ ಹೇಳ್ತೀನಿ ರೀ. ನಾನಿದ್ರೆ ಮನೋತ್ ಹೋದ್ಮೇಲೆ ಪಪ್ಪಾಯ ತಿನ್ಕೊಂತ ಕುಂತಿದ್ದೆ. ಅಂದರೆ ನಾಷ್ಟ ಮಾಡೋದು ಇನ್ನೂ ಲೇಟ್ ಆಯ್ತು ಬಿಡು. ಮತ್ತು ನಾನು ಜಲ್ದಿ ಎದ್ದಿರ್ತೀನಿ, ಹೊಶು ಆದಂಗೆ ಆಗಿತ್ತು. ಹಾಗಾಗಿ ಸ್ವಲ್ಪ ಪಪ್ಪಾಯ ತಿಂದ್ರಾಯ್ತು. ಅಂದರೆ ನಿನ್ನೆ ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ, ಸ್ವಲ್ಪ ತಿಂದ್ರಾಯ್ತು ಅಂತೇಳಿ ತನ್ನೊಂದು ಸಂಗಟ ಹಂಗೆ ಮಾತಾಡ್ಕೊಂತ ತಿನ್ನಾಕತ್ತಿದ್ದೆ. ತನಗೆ ತಿನ್ನು ಅಂದ್ಕೂಡಲೇ ಇಲ್ಲ ಆಮೇಲೆ ತಿಂತೀನಿ ಮಮ್ಮಿ ನಾನು ಅಂತೇಳಿ ಇನ್ನೂ ಜಳಕ ಮಾಡಿದ್ದಿಲ್ಲ ರೀ ತಾನು. ನಾನಿದ್ರೆ ಪಪ್ಪಾಯ ತಿಂದು ಅಲ್ಲೇ ಪ್ಲೇಟ್ ಇಟ್ಟು ಕೂತಿದ್ದೆ. ನಮ್ಮ ಮನೆಯವ್ರು ಇದ್ರೆ ಒಂದು ದೊಡ್ಡ ಕೆಲಸ ಮಾಡ್ಕೊಂಬಂದರು. ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಅಂದ್ರೆ ಬಂದ ಕೂಡಲೇ ಫಸ್ಟಿಗೆ ಅವ್ರು ನೋಡಿದ ಕೂಡಲೇ ನನಗಂತೂ ಕೈಕಾಲು ನಡ್ಗಾಕನ ಸ್ಟಾರ್ಟ್ ಆಗಿಬಿಟ್ಟಿದ್ದು. ಅಂದ್ರೆ ಮನುಷ್ಯಾಗ ಏನೋ ರಿಲ್ಯಾಕ್ಸ್ ಆಗಿ ಇದ್ದಿರ್ತೀವಿ, ಬಂದ ಕೂಡಲೇ ಈ ಥರ ಮುಖ ಎಲ್ಲ ರಕ್ತ ಆದಾಗ ಏನೈತಿಲ್ಲ ಫುಲ್ ಗಾಬರಿ ಆಗ್ಬಿಡುತ್ತೆ. ಏನು ಹೇಳಬೇಕು ಏನು ಮಾತಾಡ್ಬೇಕಂತಲೇ ಗೊತ್ತಾಗಂಗಿಲ್ಲ. ಆ ಥರ ಅನ್ಸಾಕತ್ತಿತ್ತು. ಮತ್ತು ಸ್ವಲ್ಪ ಒಂದು 5 ನಿಮಿಷ ಮಾತಾಡಿಬಿಟ್ಟು ಆವಾಗ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ರೀ. ನಮ್ಮ ನೀರಿಗಂತೂ ಎಷ್ಟೇ ಹುಷಾರಾಗಿರೋಂಥ ದಿನ ಹೇಳ್ತಾ ಇರ್ತೀನಿ, ಆದರೆ ಏನಾದರೂ ಒಂದು ಎಡವಟ್ಟು ಮಾಡ್ಕೊಂಡೇ ಬಿಡ್ತಾರೆ. ಇವತ್ತು ಮನೋಗೆ ಬಿಟ್ಟು ಬರಾಮಂದಾಗ ಇಲ್ಲಿ ಸಿಕ್ಕುನ್ ಕಾಲನಿ ಒಳಗೆ ಸ್ವಲ್ಪ ಏನಂತಾರೆ ಜಂಪ್ ಅಂತಾರೆ ನಮ್ಮ ಕಡೆ, ಹಂಪ್ ಇರ್ತಾವಲ್ರಿ, ಸ್ವಲ್ಪ ಜಾಸ್ತಿ ದೊಡ್ಡ ಅದಾವು. ಮತ್ತು ಗಿಡನೂ ಜಾಸ್ತಿ ಅದಾವೆ ಅಲ್ಲಿ ಎರಡೂ ಸೈಡ್ ರೀ. ಹಾಗಾಗಿ ಅಲ್ಲಿ ಸ್ವಲ್ಪ ಮೋಡ ಆದಂಗೆ ಆಗಿತ್ತಲ್ಲ, ಅದು ಕತ್ಲೆ ಆಗೈತಿ. ಅವ್ರಿಗೆ ಹಂಪ್ ಇದ್ದಿದ್ದ ಕಾಣಿಸೇ ಇಲ್ಲ. ಸಡನ್ನಾಗಿ ಅದು ದೊಡ್ಡ ಹಂಪ್ ಐತಿ, ಗಾಡಿ ಮೇಲಿನ ಜಿಗಿದ ಬಿದ್ದುಬಿಟ್ಟು ಈ ರೀತಿ ಮಾಡ್ಕೊಂಡಾರ ನೋಡ್ರಿ. ಅಂದರೆ ಜಸ್ಟ್ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ರೀ. ಅಷ್ಟರೊಳಗೆ ಈ ರೀತಿ ಮಾಡ್ಕೊಂಡು ಬಂದಾರು. ಫುಲ್ ಗಾಬರಿ ಆಗಿಬಿಟ್ಟು ಕೈಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗಿದ್ದು. ಹಿಂದಿಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಏನೋ ಜಾಸ್ತಿ ಆಗಿಲ್ಲ ಬಿಡು ಅಂತೇಳಿ ಮತ್ತು ಅದೆಲ್ಲ ಒರೆಸ್ಬಿಟ್ಟು ಮಲಾಮ್ ಹಚ್ಚೋಣ ಅಂತೇಳಿ ಒರ್ಸಾಕಂತೀನಿ ನೋಡ್ರಿ. ಅಂದರೆ ಏನಾದರೂ ಸ್ವಲ್ಪ ಆಗಿಬಿಟ್ರೆ ಗಂಡ್ಮಕ್ಳಿಗೆ, ಹೆಣ್ಮಕ್ಳು ಆದವ್ರಿಗೆ ಅಂತೂ ಜಾಸ್ತಿ ಟೆನ್ಷನ್ ಅನಿಸುತ್ತೆ. ಯಾಕಂದರೆ ಮನೆ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಇರುತ್ತೆ. ಅವರಿದ್ರೇ ನಮ್ಮ ಮನೆ ನಡೆಯೋದು. ಮತ್ತು ಎಲ್ಲನೂ ಪ್ರತಿಯೊಂದು ಜವಾಬ್ದಾರಿ ಹೊತ್ಕೋಬೇಕಾದವ್ರನ್ನ ಏನಾದರೂ ಪ್ರಾಬ್ಲಮ್ ಮಾಡಿಬಿಟ್ರೆ ಫುಲ್ ಟೆನ್ಷನ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಸಲ ಪ್ರಾಬ್ಲಮನ್ನು ಅಂದರೆ ಟೆನ್ಷನ್ ಅನುಭವಿಸ್ಬಿಟ್ಟಿದ್ದೀನಿ. ಇವಾಗಂತೂ ಏನಾದರೂ ಸ್ವಲ್ಪ ಆಗ್ಬಿಟ್ರೆ ಫುಲ್ ಜಾಸ್ತಿ ಟೆನ್ಷನ್ ಅನ್ನಿಸ್ತಾ ಇರ್ತೈತಿ. ಅಂದರೆ ನಾವು ಮಾಡ್ಕೋಬಾರ್ದಂದ್ರೂ ಅದು ಆಗ್ತಾ ಇರ್ತೈತಿ. ಕೈಕಾಲು ಫುಲ್ ಶೇಕ್ ಆಗ್ತಾಯಿದ್ದು. ಆದ್ರೂ ಹಂಗೆ ಅದನ್ನೆಲ್ಲ ಒರೆಸ್ಬಿಟ್ಟು ಮಲಾಮ್ ಹಚ್ಚನಂತ ಒರೆಸಾಕತ್ತಿದ್ದೀರಿ. ಅಂದರೆ ಇನ್ನೂ ಡಾಕ್ಟ್ರು ಯಾರೂ ಬಂದಿರಲ್ಲ. ಅಂದರೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಮತ್ತು ಅದು ಇದು ಜಾಸ್ತಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಹಾಗಾಗಿ ಸಣ್ಣ ಹಾಸ್ಪಿಟ್ಲ 10 ಗಂಟೆ ಮೇಲೆ ತೆಗಿತಾವಲ್ಲ. ಇವಾಗ ಟೈಮ್ 8 ಗಂಟೆಗೆ ಒಂದು 20 ನಿಮಿಷ ಆಗಿರ್ಬೇಕು ರೀ. ಅಂದರೆ 10 ಗಂಟೆಗೆ ಹೋಗಕ್ಕೆ ಬರುತ್ತೆ. ಈಗ ಫಸ್ಟಿಗೆಲ್ಲ ಒರೆಸ್ಬಿಟ್ಟು ಮಲಾಮ್ ಹಚ್ಚಿದ್ರೆ ಐತಂತ ರಕ್ತ ಬರಾಕತ್ತಿತ್ತಲ್ರಿ, ಅದು ನಿಂದ್ರಲ್ಲ ಆಗಿತ್ತು. ಎಲ್ಲಿ ಮುಖದ ಮೇಲಂತೂ ಸ್ವಲ್ಪ ಜಾಸ್ತಿನೇ ಗಾಯ ಆಗಿತ್ತು. ಅಂದರೆ ಅದು ಚಸ್ಮಾ ಏನೈತಲ್ರಿ ಮುರಿದ್ಬಿಟ್ಟು ಅದು ಸ್ಕಿನ್ ಒಳಗೆ ಪೂರ್ತಿ ಗ್ಲಾಸ್ ಎಲ್ಲ ಹೋಗ್ಬಿಟ್ಟಿತ್ತು. ಮತ್ತು ಇಲ್ಲಿ ಬಂದಮೇಲೆ ಗ್ಲಾಸ್ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮಲಾಮ್ ಹಚ್ಚಾಕತ್ತಿದ್ದು. ಅವ್ರಿಗಂತೂ ಏನು ಆಗೇ ಇಲ್ಲ ನನ್ನ ಥರ ಮಾಡ್ತಾ ಇರ್ತಾರೆ. ನನಗಂತೂ ಜಾಸ್ತಿ ಟೆನ್ಷನ್ ಆಗ್ತಾ ಇರ್ತೈತಿ. ಹಂಗೆ ಅಲ್ರಿ ಗಂಡ್ಮಕ್ಳಿಗೆ ಎಷ್ಟೇ ಹೇಳಿದ್ರು ಅದೇನೋ ಆಗಬೇಕಾಗಿದ್ದು ಆಗಿರ್ತೈತಿ. ಆದರೆ ನಮಗೆ ಮಾತ್ರ ಗಾಬರಿ ಆಗುತ್ತೆ ರೀ. ಅಂದರೆ ಇದೇ ಫಸ್ಟ್ ಟೈಮ್ ಏನಲ್ಲ, ಒಂದು 2-3 ಸಲ ಗಾಡಿ ಮೇಲೆ ಬಿದ್ದಿದ್ದು. ಮತ್ತು ಒಂದು ಸಲ ಅಂತೂ ಕೈಯೆಲ್ಲ ಅದು ಎಲೆಕ್ಟ್ರಿಕ್ ಶಾಕ್ ಆಗಿಬಿಟ್ಟು ಫುಲ್ ಕೈಯೆಲ್ಲ ಸುಟ್ಟಿತ್ತು. ಅವಾಗ ಹಿಡ್ಕೊಂಡಂತೂ ಜಾಸ್ತಿ ಟೆನ್ಷನ್ ಆಗ್ತಾ ಇರ್ತೈತಿ. ಅವಾಗಂತೂ ನಾನು ಒಬ್ಬರೇ ತಿಂಗಳಾನ್ಗಟ್ಲೆ ಹಾಸ್ಪಿಟ್ಲಾಗ ವ್ಯವಸ್ಥೆ ಮಾಡಿಬಿಟ್ಟು ಸಾಕಾಗ್ಬಿಟ್ಟಿತ್ತು.
ಅಂದ್ರೆ ಸಾಕಾಗ್ತೈತೆ ಅನ್ನೋಕ್ಕಿಂತ ರೀ ಅವ್ರ ತ್ರಾಸನ್ನು ನೋಡೋಕ್ಕಾಗಂಗಿಲ್ಲಲ್ಲ. ಹಾಗಾಗಿ ಅದನ್ನೇ ಹೇಳಾಕತ್ತಿದ್ರು ನಮ್ಮ ಮನೆಯವರು. ಹೆಂಗೆ ಬಿದ್ದೆ ಗೊತ್ತನೇ ಆಗಲಿಲ್ಲ ನನಗೆ, ಅದನ್ನೇ ವಿಚಾರ ಬರಾಕತ್ತಿತ್ತು ಅವ್ರಿಗೆ, ಹೆಂಗೆ ಬಿದ್ದೆ ಗೊತ್ತಾಗಲಿಲ್ಲ ಅಂತೇಳಿ. ಸಡನ್ನಾಗಿ ಹಂಪದು ಜಂಪ್ ಆದ ಕೂಡಲೇ ಬಿದ್ದುಬಿಟ್ಟು ದೂರ ಹೋಗಿ ಬಿದ್ದುಬಿಟ್ರೆ. ಗಾಡಿ ಇಲ್ಲೇ ಐತಿ, ಗಾಡಿಗೇನೂ ಆಗಿಲ್ಲ. ಆದರೆ ಇವರಿಗೆ ಈ ಥರ ಎಲ್ಲ ಮೈಯೆಲ್ಲ ಸ್ವಲ್ಪ ಕೆತ್ತಿತ್ತು ರೀ. ಅಂದರೆ ಎಲ್ಲೆಲ್ಲಿಗೆ ಬಡ್ದೈತೆ ಅಂದು ಏನೂ ಗೊತ್ತಾಗಲಾಗಿತ್ತು, ಆ ಥರ ಆಗ್ಬಿಟ್ಟಿತ್ತು. ಫುಲ್ ಅವನ್ನೆಲ್ಲ ಒರೆಸಿ ಸ್ವಲ್ಪ ಡೆಟಾಲ್ ಹತ್ತಿ ತೊಗೊಂಡ್ಬಿಟ್ಟು ಒರೆಸಿ ಮಲಾಮ್ ಹಚ್ಚಿದ್ದೀನಿ. ಅದನ್ನೇ ಕುಂತಿದ್ರು. ಹಾಸ್ಪಿಟ್ಲಿಗೆ ಹೋಗಿ ಬರಬೇಕ್ರಿ ಸ್ವಲ್ಪ ಹೊತ್ತು, ಅಂದರೆ ಡಾಕ್ಟ್ರ್ ಬಂದ ಮೇಲೆ ಅಂತೇಳಿ. ಅವರಿಗೆ ಗೊತ್ತಾಗಲಾಗಿತ್ತು ಎಲ್ಲಿ ಬಡ್ದೈತಿ, ಎಲ್ಲಿ ನೋವು ಹಾಕತೈತಿ ಅಂತ ಹೇಳಿ. ಅಂದ್ರೆ ಹಾಗೆ ಆಗುತ್ತೆ, ಅದು ಗಾಡಿ ಮೇಲೆ ಬಿದ್ದಾಗ ಎಲ್ಲಿ ನೋವು ಹಾಕತೈತಿ ಅಂತ ಗೊತ್ತಾಗಲ್ಲ ರೀ. ಒಂದೊಂದು ನೋವು ಸ್ಟಾರ್ಟ್ ಆಗ್ಬಿಡ್ತಾವೆ. ಅಂದರೆ ನೆಕ್ಸ್ಟ್ ಡೇ ಸ್ವಲ್ಪ ಜಾಸ್ತಿನೇ ಪೇನ್ ಆಗ್ತಾ ಇರ್ತೈತಿ. ಮತ್ತು ಹಾಸ್ಪಿಟ್ಲಿಗೆ ಬಂದುಬಿಟ್ಟು ಅದನ್ನ ಎಲ್ಲ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ. ಅಂದರೆ ಇಂಜೆಕ್ಷನ್ TT ಇಂಜೆಕ್ಷನ್ ಆಗಲಿ ಮತ್ತು ಪೇನ್ ಕಿಲ್ಲರ್ ಇಂಜೆಕ್ಷನ್ ಆಗಲಿ ಮಾಡಿಸ್ಬಿಟ್ರೆ ಏನೈತಿಲ್ಲ, ಅದು ಸ್ವಲ್ಪ ನೋವು ಕಮ್ಮಿ ಅನ್ಸುತ್ತೆ. ಇಲ್ಲಾಂದ್ರೆ ಅದು ಹಂಗೆ ಬಿಟ್ರೆ ಅಂತಲ್ಲ ಜಾಸ್ತಿ ಪೇನ್ ಆಗ್ತಾ ಇರ್ತೈತಿ. ಹಾಗಾಗಿ ಹೋಗಿ ಇದು ಮುಖದ ಹತ್ರ ಏನಾಗೈತಿಲ್ಲ, ಅದು ಜಾಸ್ತಿ ಗುಂಪು ತನಕ ಅದು ಚಸ್ಮದ ಗ್ಲಾಸ್ ಎಲ್ಲ ನಟ್ಟಿತ್ತಲ್ರಿ. ಹಾಗಾಗಿ ಅದನ್ನ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಅದನ್ನ ಏನಂತಾರೋ ಅದು ಸ್ವಲ್ಪ ಜಾಸ್ತಿ ಗುಂಪು ತನಕ ಗಾಯ ಆಗಿತ್ತಲ್ರಿ. ಅಲ್ಲಿ ಪಟ್ಟಿ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿ ಕೊಟ್ಟಿದ್ರು. ಅಂದ್ರೆ ಡಾಕ್ಟ್ರ್ ಅಂತೂ ತೀರಾ ಹುಚ್ಚರ ಅಂತ ಅನ್ಸಾಕತ್ತಿತ್ತು ನನಗಂದ್ರೆ. ಎಲ್ಲ ಮಲಾಮ್ ಕೊಡ್ರಿ, ಸ್ವಲ್ಪ ಡ್ರೆಸ್ಸಿಂಗ್ ಮಾಡೋಕೆ, ಮತ್ತು ಏನು ಔಷಧತೆ ಕೊಡ್ರಿ ಅಂತ ಅಂದ್ಕೂಲೆ ಏನೂ ಇಲ್ಲ. ಮತ್ತು ನಾಳೆ ಬರ್ರಿ, ಈಗ ಇಷ್ಟ ಬರೀ ಟ್ಯಾಬ್ಲೆಟ್ ಅಷ್ಟೇ ತೊಗೊಂಡು ಹೋಗ್ರಿ ಅಂತ ಅಂದ್ಬಿಟ್ರು. ಅಂದ್ರೆ ಅದು ಹಂಗೆ ಬಿಟ್ಟ ತಕ್ಷಣ ಪೇನ್ ಜಾಸ್ತಿ ಆಗ್ತಾವಲ್ರಿ. ಅಂದರೆ ಸ್ವಲ್ಪ ಅದು ಡೆಟಾಲ್ ಹಚ್ಚಿ ಒರೆಸ್ಬಿಟ್ಟು ಆಮೇಲೆ ಮಲಾಮ್ ಹಚ್ಬಿಟ್ರೆ ಅದು ಪೇನ್ ಕಮ್ಮಿ ಆಗುತ್ತೆ. ಆದ್ರೂ ಅವರು ಕೊಡಲೇ ಇಲ್ಲ. ಮತ್ತು ನಾನೇ ಒಂದು ಪೇನ್ ಅದು ಬೆಟ್ನಾಟ್ ಅಂತ ಒಂದು ಕ್ರೀಮ್ ಇರುತ್ತೆ, ಅದು ಹಚ್ಬಿಟ್ರೆ ಪೇನ್ ಕಮ್ಮಿ ಆಗುತ್ತೆ. ಹಾಗಾಗಿ ಅದನ್ನ ಕ್ರೀಮ್ ಮತ್ತು ಕಾಟನ್ ಎಲ್ಲ ತಂದುಬಿಟ್ಟು ಮತ್ತೆಲ್ಲ ಒಂದು ಸಲ ಒರೆಸಿ ಆಮೇಲೆ ಮಲಾಮ್ ಹಚ್ಚಿ ಅವರಿಗೆ ಸ್ವಲ್ಪ ಹೊತ್ತು ಅವ್ರ ಸಂಗಟನ ಕುಂತ್ಬಿಟ್ಟು ಈಗಿದ್ರೆ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನಂದು ಉಪವಾಸ ಐತಿ, ಆದರೆ ನಮ್ಮ ಮನೆಯವ್ರಿಗೆ ಮತ್ತು ಮನಗೆ ಊಟಕ್ಕೆ ಬೇಕಲ್ರಿ. ಹಾಗಾಗಿ ಸಾರು ಮಾಡಿಬಿಟ್ಟು ಚಪಾತಿ ಮಾಡ್ರಿ ಆಯ್ತಂತ ಹಿಟ್ಟು ಕಲಸಿ ಇಟ್ಟಿದ್ದೆ. ಇದ್ರೆ ಸಾರು ಮಾಡಿದ್ಲು, ನಾನಿದ್ರೆ ಚಪಾತಿ ಮಾಡಾಕಂತೀನಿ ನೋಡಿರಿ. ಅಡುಗೆ ಮಾಡೋಕೆ ಮನ್ಸಿದ್ದಿಲ್ಲ ಆ್ಯಕ್ಚುಲಿ, ಆದರೆ ಊಟಕ್ಕೆ ಮಾತ್ರ ಬೇಕಲ್ಲ, ಹಂಗಂತೂ ಇರೋಕ್ಕಾಗಂಗಿಲ್ಲ. ಏನೇ ಪ್ರಾಬ್ಲಮ್ ಬಂದರೂ ಊಟ ಅಂತೂ ಮಾಡಲೇಬೇಕಲ್ರಿ. ಆದರೆ ಏನಂತಾರಲ್ಲ ಆ ಥರ ಆಗ್ತಿರ್ತೈತಿ ಮನಸ್ಸೊಳಗೆ 108 ಕ್ವಶನ್ಗಳು, 108 ಪ್ರಶ್ನೆ. ಅಂದರೆ ಏನೋ ಒಂಥರ ಮನಸ್ಸು ಏನು ಸೈಲೆಂಟಾಗಿ ಇರೋಂಗಿಲ್ಲ ರೀ, ಫುಲ್ ಟೆನ್ಷನ್ ಅನ್ನಿಸ್ತಾ ಇರ್ತೈತಿ. ಆದ್ರೂ ಕೆಲಸ ಮಾತ್ರ ಅಂತೂ ಬಿಡೋಕೆ ಆಗಂಗಿಲ್ಲ ರೀ. ಹಾಗಾಗಿ ಚಪಾತಿ ಮತ್ತು ಸಾರು ಅಷ್ಟೇ ಮಾಡಿಕೊಡ್ರಾಯ್ತು. ಮತ್ತು ಬೇಕಾದ್ರೆ ಸಂಜೆಗೆ ಏನಾದರೂ ಮಾಡೋಕೆ ಬರುತ್ತೆ. ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟು ಚಪಾತಿ ಮಾಡಿ ಕೊಟ್ರಾಯ್ತು ಅಂತ ಚಪಾತಿ ಮಾಡಿ ಕೊಟ್ಟೆ ರೀ. ಮತ್ತು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಮತ್ತು ಕೆಲಸ ಇರುತ್ತಲ್ರಿ, ಮನೆ ಅಂದಮೇಲೆ ಏನಾದರೂ ಒಂದು ಮಾಡಲೇಬೇಕಾಗುತ್ತೆ. ಇನ್ನು ರಾತ್ರಿ ಊಟಕ್ಕೂ ಅಡುಗೆ ಮಾಡಬೇಕು. ನಂದು ಉಪವಾಸ ಇರುತ್ತೆ. ಸಂಜೆ ಆದ ಕೂಡಲೇ ನನಗೂ ಹೊಸೋದಂಗೆ ಆಗ್ತಾ ಇರ್ತೈತಿ. ಹಂಗಾಗಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಅದು ಲೆಮನ್ ಗ್ರಾಸ್ ಅದೆಲ್ಲ ಹಾಕಿಬಿಟ್ಟು ಬ್ಲ್ಯಾಕ್ ಟೀ ಮಾಡಿದ್ದೆ. ಆ್ಯಕ್ಚುಲಿ ಹಾಲು ತರಬೇಕಿತ್ತು, ಮತ್ತಿನ್ನು ಅಲ್ಲಿ ಹೋಗಿ ಯಾರು ಹಾಲು ತರೋರಂತ ಬ್ಲ್ಯಾಕ್ ಟೀನೇ ರೆಡಿ ಮಾಡಿದ್ದು. ಅಂದರೆ ಮನೆ ದೂರ ಇದ್ಬಿಟ್ರೆ ಹಿಂಗೆ ನೋಡಿರಿ. ಅಂದ್ರೆ ಒಂದೊಂದು ಸಲ ಅನ್ನಿಸ್ತಾ ಇರ್ತೈತಿ ಮತ್ತು ಬೇರೆ ಕಡೆ ಸಮೀಪ ಇದ್ದಿದ್ದು ನೋಡೋಣಪ್ಪ ಅಂತೇಳಿ ಮತ್ತು ಹೋಲ್ಬಿಡು. ಮತ್ತು ಅಂದರೆ ಜಾಸ್ತಿ ಕಿರಿಕಿರಿ ಅನಿಸುತ್ತಲ್ರಿ, ಜಾಸ್ತಿ ಓನರ್ದು. ಹಾಗಾಗಿ ಇಲ್ಲೇ ನಿವಾಂತ ಐತಿ ಇರಲಿ ಬಿಡು ಅಂತ ಒಂದು ಸಲ ಅನಿಸುತ್ತೆ. ಹಾಗಾಗಿ ಆದರೆ ಏನಾದರೂ ಒಂದು ಬೇಕಂದಾಗ ದೂರ ಆಗುತ್ತಲ್ಲ ಮನೆ, ತೊಗೊಂಬರಾಕನ ಆಗಂಗಿಲ್ಲ ರೀ. ಹೋಗಿ ತರೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆದ್ರೂ ಹಾಗೆ ಏನಾದರೂ ಮ್ಯಾನೇಜ್ ಮಾಡಿಬಿಡೋದಾಗ್ಬಿಡುತ್ತೆ. ಈಗಿದ್ರೆ ಅದನ್ನು ಚಹಾ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕುಂತು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿಬಿಟ್ರೆ ಆಯಿತು ಆಗುತ್ತಂತೇಳಿ. ಅಂದರೆ ಅನ್ನ ಇತ್ತು, ಚಪಾತಿ ಮತ್ತು ಪಲ್ಯ ಮಾಡಿಬಿಟ್ರೆ ಆಗುತ್ತಂತ ಹೀರೆಕಾಯಿನ ಎಲ್ಲ ಮ್ಯಾಲಿಂದ ಹೆರ್ಕೊಂಡ್ಬಿಟ್ಟು ಕಟ್ ಮಾಡಿ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಶೇಂಗಾ ಪುಡಿ ಹಾಕಿ ಇಷ್ಟ ಒಗ್ಗರಣೆ ಹಾಕಿ ಮಾಡೋಕೆ ಬರುತ್ತಂತ. ಹೀರೆಕಾಯಿನೂ ಎಳೆವು ಭಾಳ ಮಸ್ತ್ ಇದ್ದು ರೀ, ಟೇಸ್ಟೂ ಆಗಿತ್ತು. ಪಲ್ಯ ಅಷ್ಟು ಎಳೆವಿದ್ದು. ಈ ರೀತಿ ಜವಾರಿ ಹೀರೆಕಾಯಿ ಇದ್ಬಿಟ್ರೆ ಏನಿಲ್ಲ ಚಟ್ನಿ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ. ನನಗೆ ಚಟ್ನಿ ಇಷ್ಟ ಆಗುತ್ತೆ. ಮೊನ್ನೆ ಪಲ್ಯನೇ ಮಾಡ್ರಿ ಅಂತ ಅಂದ್ಕೂಡಲೇ ಪಲ್ಯನೇ ಮಾಡಾಕತ್ತಿದ್ದು. ಮತ್ತು ತನಗಿದ್ರೆ ಅನ್ನ ಇತ್ತಲ್ಲ ಅದನ್ನ ಒಗ್ಗರಣೆ ಹಾಕ್ದಂತ ತನು ಹೇಳಾಕತ್ತಿದ್ಲು. ಮತ್ತು ಅಕ್ಕಿಗೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಾರೆ. ಮತ್ತು ಈ ಕಡೆ ಪಲ್ಯಕ್ಕೂ ಬೆಳ್ಳುಳ್ಳಿ ಎಲ್ಲ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋದು ಅಷ್ಟೇ ರೀ. ಅಂದರೆ ಹಿಟ್ಟು ಮಧ್ಯಾಹ್ನ ಕಲಿಸಿದ್ದನ್ನೇ ಐತಿ, ಚಪಾತಿ ಅಷ್ಟೇ ಮಾಡೋದ್ರಿ. ತನೂ ಹೆಲ್ಪ್ ಮಾಡ್ತಾ ಇರ್ತಾಳೆ. ಅಂದ್ರೆ ಆಕೆಗೆ ಏನು ಸಿಂಪಲ್ಲಾಗಿ ಇರ್ತಾವಲ್ಲ ಅಡುಗೆ ಆ ಥರ ಎಲ್ಲ ಮಾಡೋಕೆ ಇಷ್ಟಪಡ್ತಾಳೆ. ಅಂದರೆ ನಂತರನೇ ಟೇಸ್ಟ್ ಮಾಡ್ತಾಳೆ. ಶೇಂಗಾ ಸಾರಾಗಲಿ ಮತ್ತು ಅನ್ನ ಒಗ್ಗರಣೆ ಹಾಕೋದು, ಉಪ್ಪಿಟ್ಟು, ಅವಲಕ್ಕಿ ಇಂಥವೆಲ್ಲ ಮಾಡ್ತಾ ಇರ್ತಾಳೆ. ಆದರೆ ಚಪಾತಿ ಹೊತ್ತು ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಅಂದರೆ ಒಂದು 4 ಆದರೆ ಮಾಡ್ತಾಳು, ಜಾಸ್ತಿ ಇದ್ರೆ ಒಲ್ಲು ಅನ್ಸುತ್ತಲ್ರಿ, ಸಣ್ಣಕ್ಕಿರ್ತಾಳೆ. ಹಾಗಾಗಿ
ಈಗ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕಂತೀನಿ ನೋಡ್ರಿ. ಸಿಂಪಲ್ಲಾಗಿ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರ್ಬೇವು ಸೊಪ್ಪು ಹಾಕಿಬಿಟ್ಟು ಹೀರೆಕಾಯಿ ಮತ್ತು ಉಪ್ಪು, ಖಾರದ ಪುಡಿ ಹಾಕಿ ಅದು ಪಲ್ಯ ಮಾಡಿಬಿಟ್ರಾಯ್ತು. ಟೇಸ್ಟ್ ಚಲೋ ಇರುತ್ತೆ. ಈ ಕಡೆ ಅದು ಖಾರದ ಪುಡಿನೂ ಡಬ್ಬಿ ಒಳಗೆ ಖಾಲಿ ಆಗಿತ್ತು, ಅದನ್ನೇ ತೆಗೆದುಬಿಟ್ರಾಯ್ತಂತ ದೊಡ್ಡ ಪರ್ನಿ ಒಳಗಿಂದು ಸಣ್ಣ ಪರ್ನಿ ಒಳಗೆ ತೆಗ್ಯಾಕಂತೀನಿ ನೋಡ್ರಿ. ಅಂದ್ರೆ ಮಸಾಲೆ ಖಾರ ಖಾಲಿ ಆಗೈತಿ, ಮಾಡಿಸ್ಬೇಕಾಗೈತಿ. ಅಂದರೆ ಇನ್ನು ಒಂದು 15 ದಿವಸ ಒಳಗಡೆ ಮಸಾಲೆ ಖಾರ ಮಾಡಿಸ್ಬಿಡ್ಬೇಕ್ರಿ. ಅಂದರೆ ನಮ್ಮ ಮನೆಯವರಿಗೆ ಹಸಿಮೆಣ್ಸಿನ್ಕಾಯಿ ಆಗಲಿ ಮತ್ತು ಕೆಂಪು ಖಾರದ ಪುಡಿ ಆಗಲಿ ಹಾಕಿ ಮಾಡಿಬಿಟ್ರೆ ಅಷ್ಟು ಇಷ್ಟನೇ ಪಡಂಗಿಲ್ಲ. ಹಂಗಾಗಿ ಮಸಾಲೆ ಖಾರ ಹಾಕಿ ಮಾಡಿಬಿಟ್ರೆ ಅಡುಗೆ ರುಚಿ ಆಕೈತೆ ಅಂತಾರೆ. ಹಾಗಾಗಿ ಅದನ್ನ ಮಾಡಿಸ್ಲೇಬೇಕ್ರಿ. ಅಂದರೆ ಇದು ಮಾಡ್ಸೋಕ್ಕಂತಲ ಜಾಸ್ತಿ ಟೈಮ್ನೂ ಬೇಕು, ಅಮೌಂಟು ಜಾಸ್ತಿ ಬೇಕಾಗುತ್ತೆ ರೀ. ಅಂದರೆ ಒಂದು ವಾರಗಟ್ಟಲೆ ಎಲ್ಲನೂ ಸಜ್ಜು ಮಾಡ್ಕೋಬೇಕು. ಮೆಣಸಿನ್ಕಾಯಿ ತಂದು ತೊಳೆದು ಅದನ್ನ ಒಣಗಿಸಿ ಮತ್ತು ಮಸಾಲೆ ಎಲ್ಲ ಹುರಿದು ಕುಡ್ಸ್ಕೊಂಬರಕಂದ್ರೆ ಒಂದು ಸ್ವಲ್ಪ ಟೈಮ್ನೂ ಬೇಕಾಗುತ್ತೆ, ಅಮೌಂಟು ಜಾಸ್ತಿ ಖರ್ಚಾಗ್ತೈತಲ್ಲ. ಹಂಗಾಗಿ ಅದನ್ನೇ ಹೇಳಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ. 15 ದಿವಸ ಒಳಗಡೆ ಎಷ್ಟೊತ್ತಿದ್ರು ಮಾಡಿಸ್ಬೇಕ್ರಿ, ಇಲ್ಲಾಂದ್ರೆ ನಡೆಯಂಗಿಲ್ಲ ನೋಡಂತ ಹಂಗಾಗಿ ಹೇಳ್ತಾ ಇದ್ದೆ. ಈ ಕಡೆ ಪಲ್ಯನೂ ರೆಡಿ ಆಯಿತು ಮತ್ತು ತನೂ ಅನ್ನ ಒಗ್ಗರಣೆ ಹಾಕಾಕತ್ತಿದ್ಲು. ಎರಡೂ ಕೆಲಸ ಒಟ್ಟಿಗೆ ಆಗ್ಬಿಟ್ರೆ ಆಯಿತು. ಇನ್ನು ಚಪಾತಿ ಅಷ್ಟು ಮಾಡಿ ಊಟ ಮಾಡೋಕೆ ಬರೋದು ನೋಡ್ರಿ. ನಾನಿದ್ರೆ ಎಲ್ಲ ರೆಡಿ ಮಾಡಿ ಕೊಡಾಕತ್ತಿದ್ದೆ. ತನು ಇದ್ರೆ ಅನ್ನನೂ ರೆಡಿ ಮಾಡಿದ್ಲು. ಅಂದರೆ ಆಕೆಗೆ ಅನ್ನ ಒಗ್ಗರಣೆ ಇಷ್ಟ ಅಂತ. ನಾನಿದ್ರೆ ಹೀರಿಕೆ ಒಳಗೆ ಸ್ವಲ್ಪ ರಸ ಥರ ಮಾಡಿಬಿಟ್ಟು ಎರಡಕ್ಕೂ ಆಗುತ್ತಂತ ನಾನು ಅಂದ್ಕೊಂಡಿದ್ದೆ. ಇಲ್ಲಿ ಮಮ್ಮಿ ನಾನು ಮಾಡ್ತಂತ ಅಂದ್ಕೂಡಲೇ ಮಾಡಿಬಿಟ್ಲು. ಈಗ ನಾನು ಅಷ್ಟೇ ಚಪಾತಿ ಮಾಡಿಬಿಟ್ಟು ಇನ್ನು ಊಟ ಮಾಡೋದು ನೋಡ್ರಿ. ಆಲ್ಮೋಸ್ಟ್ ಎಲ್ಲರಿಗೂ ಹಸಿವಾಗಿತ್ತು, ನನಗೆ ಎಲ್ಲರಿಗಿಂತ ಹಸಿವಾಗಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿದ್ದಿಲ್ಲ. ಹಂಗಾಗಿ ಈಗ ನಾನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಊಟ ಮಾಡೋದು ಬೇರೆ ಇವತ್ತಿನ ಇಡುವನು ಇಲ್ಲೇ ಮುಗಿಸೋದ್ರಿ. ಇವತ್ತಿನ ಇಡುವ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಡುವ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ.